ನಮಸ್ತೆ ಸ್ನೇಹಿತರೆ. ಎರಡನೇ ದಿನದ ಕೃತಜ್ಞತಾ ಹಬ್ಬದ ವಿಡಿಯೋಗೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತ. ನಿನ್ನೆ ದಿನದಂತೆ ಇವತ್ತು ಕೂಡ ನಾವು ಈ ಅಭ್ಯಾಸವನ್ನ 3 ಹಂತಗಳಲ್ಲಿ ಅಭ್ಯಾಸ ಮಾಡೋಣ. ಮೊದಲನೇ ಹಂತ, ನಮ್ಮ ಜೀವನದ ಕಷ್ಟ ಕಾಲದಲ್ಲಿ ನಮ್ಗೆ ಸಹಾಯ ಮಾಡಿದಂತಹ 3 ವ್ಯಕ್ತಿಗಳನ್ನ ನೆನೆಸ್ಕೊಳ್ಳೋಣ, ಅವರಿಗೆ ಕೃತಜ್ಞತೆಯನ್ನ ಹೇಳೋಣ. ಎರಡನೇ ಭಾಗದಲ್ಲಿ ನಿನ್ನೆ ತರನೇ ದೈವಿಕ ಶಕ್ತಿಯ ಸಂಪರ್ಕವನ್ನ ಪಡೆದುಕೊಂಡು ನಮ್ಮಲ್ಲಿ ಆ ದೈವಿಕ ಶಕ್ತಿಯನ್ನ ಅನುಭವಿಸೋಣ. ನಮ್ಮ ಹತ್ತಿರದ ಜನರಿಗೆ, ನಮ್ಮ ಮನೆಯವರಿಗೆ ಮತ್ತು ನಮಗೆ ಸಹಾಯ ಮಾಡಿದಂತಹ ಇತರರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹರಸುವಂತಹ ಸಂದರ್ಭ. ಮೂರನೇದಾಗಿ, ನಮ್ಮ ಜೀವನದ 3 ಮುಖ್ಯ ಗುರಿಗಳು ಈಗಾಗಲೇ ಅದು ಸಂಭವಿಸಿ ಆಗಿದೆ, ಆದ ನಂತರ ನಮ್ಗೆ ಸಿಗುವಂತಹ ಖುಷಿ ಅನುಭವವನ್ನ ಈಗ್ಲೇನೆ ಅನುಭವಿಸೋಣ. ಸೊ ಪ್ರಾರಂಭ ಮಾಡೋಣ. ಮ್ಯೂಸಿಕ್ ಹಾಕಿರ್ತೇನೆ. ಎಂಜಾಯ್ ದ ಮೆಡಿಟೇಷನ್. ಹಾಯಾಗಿ ಕಣ್ಗಳನ್ನ ಮುಚ್ಚೋಣ. ನಮ್ಮ ಗಮನ ನಮ್ಮ ಉಸಿರಿನ ಮೇಲೆ. ಬಿಸಿ ಗಾಳಿ ಮೂಗಿನ ಹೊಳ್ಳೆಗಳ ಮುಖಾಂತರ ಹೊರಗಡೆ ಹೋಗ್ತಾ ಇರೋದನ್ನ ಗಮನಿಸಿ. ತಣ್ಣನೆಯ ಗಾಳಿ ಮೂಗಿನ ಹೊಳ್ಳೆಗಳ ಮುಖಾಂತರ ದೇಹದ ಒಳಗಡೆ ಪ್ರವೇಶಿಸ್ತಾ ಇದೆ. ಎರಡು ಮೂರು ಉಸಿರಾಟವನ್ನ ಇದೇ ತರ ಗಮನಿಸ್ತಾ ಬರೋಣ. ನಮ್ಮ ಗಮನ ಉಸಿರಿನ ಮೇಲೆ ಹೋದಷ್ಟೂನು ಉಸಿರಿನ ಗತಿ ನಿಧಾನ ಆಗ್ತಾ ಇರೋದನ್ನ ಕೂಡ ಗಮನಿಸ್ತಾ ಬರೋಣ. ಈಗ ಮೊದಲನೆಯ ಹಂತ, ನಮ್ಮ ಕಷ್ಟದ ಸಂದರ್ಭದಲ್ಲಿ ನಮ್ಗೆ ಸಹಾಯ ಮಾಡಿದಂತಹ ಒಬ್ಬ ವ್ಯಕ್ತಿಯನ್ನ ಈ ಕ್ಷಣ ನೆನಪಿಸಿಕೊಳ್ಳೋಣ. ಆ ಕ್ಷಣ ಅವರು ನಮ್ಗೆ ಮಾಡಿದಂತಹ ಸಹಾಯಕ್ಕೆ ಮತ್ತೊಮ್ಮೆ ಕೃತಜ್ಞತೆಯನ್ನ ಕೊಡುವಂತಹ ಸಂದರ್ಭ ಇದು. ಯಾವ ಸಂದರ್ಭದಲ್ಲಿ ನಿಮ್ಗೆ ಯಾವ ವ್ಯಕ್ತಿ ಏನು ಸಹಾಯ ಮಾಡಿದ್ದಾರೆ ಅದನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಆ ವ್ಯಕ್ತಿಯನ್ನ ಕಲ್ಪನೆ ಮಾಡಿಕೊಂಡು ಅವರಿಗೆ ಮನಸ್ಸಿನಲ್ಲಿ ಕೃತಜ್ಞತೆಯನ್ನ ತಿಳಿಸಿ.
ಈಗ ನಾವು ನಮ್ಮ ಜೀವನದಲ್ಲಿ ನಡೆದಂತಹ ಎರಡನೆಯ ಘಟನೆಯನ್ನು ನೆನಪಿಸಿಕೊಳ್ಳುತ್ತಾ ಆ ಕ್ಷಣ ನಮಗೆ ಸಹಾಯ ಮಾಡಿದಂತಹ ಎರಡನೇ ವ್ಯಕ್ತಿಗೆ ಕೃತಜ್ಞತೆಯನ್ನ ತಿಳಿಸುವಂತಹ ಸಂದರ್ಭ. ಮುಂದುವರಿಸಿ. ಈಗ ಮೂರನೆಯ ವ್ಯಕ್ತಿಯನ್ನ ನೆನಪಿಸಿಕೊಳ್ಳೋಣ. ನಮ್ಮ ಕಷ್ಟದ ಸಂದರ್ಭದಲ್ಲಿ ನಮಗೆ ಸಹಾಯ ಮಾಡಿದಂತಹ ರೀತಿಯನ್ನ ನೆನಪಿಸಿಕೊಳ್ಳುತ್ತಾ ಆ ವ್ಯಕ್ತಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸೋಣ. ಈಗ ಆ ಮೂರು ವ್ಯಕ್ತಿಗಳನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಅವರಿಗೆ ತುಂಬು ಹೃದಯದ ನಮಸ್ಕಾರಗಳನ್ನ, ಧನ್ಯವಾದಗಳನ್ನ ತಿಳಿಸಿ ನಿಮ್ಮ ಮನಸ್ಸು ಧನ್ಯತೆಯ ಭಾವದಿಂದ ಇರಲಿ. ಈ ಕ್ಷಣ ನಮ್ಮ ಎರಡನೆಯ ಹಂತದ ಅಭ್ಯಾಸವನ್ನ ಮಾಡೋಣ. ನಮ್ಮ ತಲೆಯಿಂದ ಸುಮಾರು 100 ಮೀಟರ್ ಎತ್ತರದಲ್ಲಿ ಒಂದು ದೊಡ್ಡದಾದಂತಹ ಬಿಳಿಯ ಬಣ್ಣದ ಬೆಳಕಿನ ಸಮುದ್ರ ಇದೆ ಅಂತ ಮನಸ್ಸಿನಲ್ಲಿ ಭಾವಿಸಿಕೊಳ್ಳೋಣ. ಆ ಬಿಳಿಯ ಬಣ್ಣದ ಸಮುದ್ರದಿಂದ ಒಂದು ಕಿರಣ ಕೆಳಗಡೆ ಬಂದು ನಮ್ಮ ನೆತ್ತಿಯನ್ನ ಸೇರುತ್ತಿರುವುದನ್ನ ಗಮನಿಸಿ ಈ ತರಹ ಕಲ್ಪನೆ ಮಾಡಿಕೊಳ್ಳಿ. ಈಗ ಬೆಳಕು ನಿಮ್ಮ ತಲೆಯ ನೆತ್ತಿಯನ್ನ ಸೇರುತ್ತಿದೆ. ಅಲ್ಲಿಂದ ನಿಧಾನಕ್ಕೆ ಬಿಳಿಯ ಬೆಳಕು ನಿಮ್ಮ ದೇಹದಲ್ಲೆಲ್ಲ ನಿಧಾನಕ್ಕೆ ಪಸರಿಸುತ್ತಿದೆ. ತಲೆಯ ನೆತ್ತಿಯಿಂದ ಕುತ್ತಿಗೆಯ ತನಕ ಬಿಳಿ ಬೆಳಕು ಹರಿದು ಬಂದಿದೆ. ಈ ತರಹ ಕಲ್ಪನೆ ಮಾಡಿಕೊಳ್ಳಿ. ಕುತ್ತಿಗೆಯಿಂದ ಕೆಳಗಡೆ ಹರಿದು ಭುಜಗಳಿಂದ ನಿಮ್ಮ ಎರಡೂ ಕೈಗಳಲ್ಲಿ ಹರಿಯುತ್ತಿದೆ.
ಕುತ್ತಿಗೆಯ ಭಾಗದಿಂದ ದೇಹದ ಮುಂಭಾಗದಲ್ಲಿ ಹರಿದು ನಿಮ್ಮ ಶ್ವಾಸಕೋಶ, ಎದೆಯ ಭಾಗ, ಹೃದಯ, ಹೊಟ್ಟೆಯ ಭಾಗ, ಕೆಳ ಹೊಟ್ಟೆ, ಜನನೇಂದ್ರಿಯ, ದೇಹದ ಹಿಂಭಾಗದಲ್ಲಿ ಮೇಲ್ಭಾಗದ ಬೆನ್ನು, ಮಧ್ಯಭಾಗದ ಬೆನ್ನು, ಕೆಳಭಾಗದ ಬೆನ್ನು, ಹಾಗೇನೆ ಪೂರ್ತಿ ಬೆನ್ನು ಹುರಿ ಬಿಳಿ ಬಣ್ಣದಿಂದ ತುಂಬಿಕೊಂಡಿದೆ. ಅಲ್ಲಿಂದ ಬಿಳಿ ಬೆಳಕು ಇನ್ನ ಕೆಳಗಡೆ ಹರಿತಾ ಪೃಷ್ಠಭಾಗ, ಸೊಂಟದ ಭಾಗ, ಅಲ್ಲಿಂದ ಮುಂದಕ್ಕೆ ತೊಡೆಸಂದು, ಮಂಡಿಗಳು, ಕಾಲುಗಳು, ನಿಮ್ಮ ಕಾಲಿನ ಮುಮ್ಮಡಿ, ಹಿಮ್ಮಡಿ, ಕಾಲ್ಬೆರಳುಗಳು, ಹೀಗೆ ತಲೆಯಿಂದ ಕಾಲಿನ ತನಕ ಇಡೀ ದೇಹವನ್ನ ಬಿಳಿ ಬೆಳಕು ಆವರಿಸಿಕೊಂಡಿದೆ. ಈ ದೈವಿಕ ಸಂಪರ್ಕವನ್ನ ಅನುಭವಿಸಿ. ಈಗ ನಿಮ್ಮ ಗಮನ ನಿಮ್ಮ ಎದೆಯ ಭಾಗದ ಹತ್ರ ಬರಲಿ. ಎದೆಯ ಭಾಗದ ಹತ್ರ ತುಂಬಿ ತುಳುಕುತ್ತಿರುವಂತಹ ಈ ಬಿಳಿ ಬೆಳಕಿನ ಶಕ್ತಿ ನಿಮ್ಮ ಹತ್ತಿರದವರಿಗೆ ಪ್ರೀತಿಯಿಂದ ಕಳಿಸುವಂತಹ ಸಂದರ್ಭ ಇದು. ನಿಮ್ಮ ಮನೆಯವರಿಗೆ ಮತ್ತು ನಿಮಗೆ ಹೃದಯಕ್ಕೆ ಹತ್ತಿರವಾದಂತಹ ಎಲ್ಲ ವ್ಯಕ್ತಿಗಳಿಗೆ ನೀವು ಈ ಶಕ್ತಿಯನ್ನ ಈ ಕ್ಷಣ ಪಸರಿಸಿ. ನಿಮ್ಮ ಮುಂದೆ, ನಿಮ್ಮ ಸುತ್ತಮುತ್ತ ಅವರೆಲ್ಲರೂ ಕುಳಿತಿರುವ ಹಾಗೆ ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಳ್ಳಬಹುದು. ಒಂದು ಆಳವಾದ ದೀರ್ಘವಾದ ಉಸಿರನ್ನ ಒಳಗೆ ತಗೊಂಡು ಬಾಯಿಯಿಂದ ಉಸಿರನ್ನ ಹೊರಗಡೆ ಹಾಕುತ್ತಾ ಆ ಕ್ಷಣ ನಿಮ್ಮ ಹೃದಯದ ಭಾಗದಿಂದ ಬಿಳಿ ಬಣ್ಣದ ಶಕ್ತಿ, ವಿಶ್ವಶಕ್ತಿ ನಿಮ್ಮ ಮನೆಯವರಿಗೆ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ಅದು ಹರಡುವುದನ್ನ ಗಮನಿಸಿ. 3 ಬಾರಿ ಮಾಡೋಣ. ಆಳವಾದ ದೀರ್ಘವಾದ ಉಸಿರನ್ನ ಒಳಗೆ ತಗೊಳ್ಳೋಣ. ಬಾಯಿಯಿಂದ ಉಸಿರನ್ನು ಹೊರಗಡೆ ಹಾಕುತ್ತಾ ಆ ಶಕ್ತಿಯನ್ನ ಹೊರಗಡೆ ಪಸರಿಸೋಣ. ಇನ್ನ 2 ಬಾರಿ ನಿಮ್ಮದೇ ಗತಿಯಲ್ಲಿ ಮುಂದುವರಿಸಿ. ಈಗ ಕೊನೆಯ ಭಾಗದಲ್ಲಿ ನಮ್ಮ ಜೀವನದ 3 ಮುಖ್ಯ ಗುರಿಗಳನ್ನ ಒಂದಾದ ನಂತರ ಒಂದನ್ನ ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡು ಅವೆಲ್ಲ ಗುರಿಗಳು ನಿಮ್ಮ ಜೀವನದಲ್ಲಿ ಈಗಾಗಲೇ ನಡೆದು ಹೋಗಿವೆ. ಆ ನಂತರ ನಿಮಗೆ ಸಿಗುವಂತಹ ಖುಷಿ, ಆನಂದವನ್ನ ಈ ಕ್ಷಣವೇ ಅನುಭವಿಸಿ. ಮೊದಲನೆಯ ಗುರಿ, ಆನಂತರ 2ನೇದು, ಆಮೇಲೆ 3ನೇದು. 3 ನಿಮಿಷ 4 ನಿಮಿಷ ಸಮಯ ತಗೊಳ್ಳೋಣ. ನಿಮ್ಮದೇ ಗತಿಯಲ್ಲಿ ಮುಂದುವರಿಸಿ. ಖುಷಿ ನಿಮ್ಮ ಮುಖದಲ್ಲಿ ನಗುವಿನ ಮುಖಾಂತರ ಕಾಣಿಸಲಿ.
ನಿಮ್ಮ ಎಲ್ಲ ಗುರಿಗಳು ನಿಮ್ಮ ಮನಸ್ಸಿನಲ್ಲಿ ಹೇಗೆ ಅಂದ್ಕೊಂಡಿದ್ದೀರೋ ಅವೆಲ್ಲವೂ ಕೂಡ ನಿಜ ಜೀವನದಲ್ಲಿ ಆವಿರ್ಭೂತ ಆಗೋದಕ್ಕೆ ಈ ವಿಜುವಲೈಸೇಷನ್ನ ಅಭ್ಯಾಸ ನಿಮಗೆ ಸಹಾಯ ಮಾಡುತ್ತೆ. ಮನಸ್ಸಿನಲ್ಲಿ ಧನ್ಯತೆಯ ಭಾವವನ್ನು ಇಟ್ಟುಕೊಳ್ಳುತ್ತಾ, ಕೃತಜ್ಞತೆಯ ಭಾವವನ್ನು ಇಟ್ಟುಕೊಳ್ಳುತ್ತಾ ನಿಧಾನಕ್ಕೆ ಸಹಜ ಸ್ಥಿತಿಗೆ ಬರಲು ಮಾನಸಿಕವಾಗಿ ಸಿದ್ಧರಾಗೋಣ. ನಿಮ್ಮ ಪರಿಸರ, ನಿಮ್ಮ ದೇಹ ಮಾನಸಿಕವಾಗಿ ಒಂದು ಸಾರಿ ಗಮನಿಸಿಕೊಳ್ಳಿ. ಆಳವಾದ ದೀರ್ಘವಾದ ಉಸಿರನ್ನ ಒಳಗೆ ತಗೊಂಡು ಹೊರಗೆ ಬಿಡೋಣ. ನಿಮ್ಮ ಬೆರಳುಗಳನ್ನ ಅಲ್ಲಾಡಿಸಿ ಕೈಗಳನ್ನ ನಮಸ್ಕಾರ ಸ್ಥಿತಿಯಲ್ಲಿ ಇಟ್ಟುಕೊಳ್ಳೋಣ. ಎದೆಯ ಹತ್ರ ತಲೆಯನ್ನ ಸ್ವಲ್ಪ ಬಾಗಿಸಿ ಮನಸ್ಸಿನಲ್ಲಿ ಧನ್ಯತೆಯ ಭಾವವನ್ನು ಇಟ್ಟುಕೊಳ್ಳುತ್ತಾ ಎರಡು ಕೈಗಳನ್ನ ಒಂದಕ್ಕೊಂದು ಉಜ್ಜುತ್ತಾ ಕೈಗಳಿಂದ ಬರುತ್ತಿರುವ ಶಾಖ ಶಕ್ತಿಯನ್ನ ಕಣ್ಣಿಗೆ ಕೊಡೋಣ. ನಿಧಾನಕ್ಕೆ, ಬಹಳ ನಿಧಾನಕ್ಕೆ ಕೈಗಳನ್ನ ನೋಡುತ್ತಾ ಕಣ್ಗಳನ್ನ ತೆರೆಯಬಹುದು. ಇವತ್ತಿನ ಅಭ್ಯಾಸ ನಿಮ್ಗೆ ಖುಷಿ ತಂದಿದೆ ಅಂತ ನಾನು ಭಾವಿಸ್ತೇನೆ. ಕೊನೆಯದಾಗಿ ಇವತ್ತಿನ ಚಟುವಟಿಕೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಿದ್ರೆ ಇದಕ್ಕೊಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರೊಂದಿಗೆ ಇದನ್ನ ಹಂಚಿಕೊಳ್ಳಿ. ನನ್ನ ಯೂಟ್ಯೂಬ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾಳಿನ ವಿಡಿಯೋನ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಕೊನೆಯದಾಗಿ, ನೀವು ಯಾವ 3 ವ್ಯಕ್ತಿಗಳಿಗೆ ಅಥವಾ ಅದಕ್ಕಿಂತ ಹೆಚ್ಚು ಜನರಿಗೆ ನಿಮ್ಮ ಜೀವನದಲ್ಲಿ ಕೃತಜ್ಞರಾಗಿದ್ದೀರಿ ಅನ್ನುವ ವಿಚಾರವನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಐಚ್ಛಿಕವಾಗಿ ಆಪ್ಷನ್ ಅಲ್ಲಿ ನೀವು ಯಾವ ವಿಷಯಕ್ಕೆ ಅವರಿಗೆ ಕೃತಜ್ಞರಾಗಿದ್ದೀರಿ ಅನ್ನೋದನ್ನ ಕೂಡ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತೇನೆ. ನಾಳೆ ಇನ್ನೊಂದು ಹೊಸ ಥೀಮ್ನ ಮುಖಾಂತರ ನಮ್ಮ ಕೃತಜ್ಞತೆಯ ಹಬ್ಬವನ್ನ ಮುಂದುವರಿಸೋಣ. ನಮಸ್ತೆ. ಜೈ ಗುರುದೇವ್.